ಈಗ ದಣಿ ಮಣಿ ಪಂದ್ಯ ಕಟ್ತಾರೆ. ಯಾರು ಸೋಲ್ತಾರೋ ಅವ್ರಿಗೆ ಸಿಗುತ್ತೆ ಗುರುಜಿಯ ಪದವಿ, ಹಾಗೂ ಯಾರು ಗೆಲ್ತಾರೋ ಅವ್ರಿಗೆ ಸಿಗ್ತಾಳೆ ಸೌದಾಮಿನಿ. ಹೌದೇ? ಹಾಗಾದ್ರೆ ಸ್ವೀಕಾರ ಮಾಡ್ತೀನಿ ನಿನ್ನ ಸವಾಲನ್ನು. ಬಾ. ಸರಿ ನಡಿ, ನನ್ನವಳಾಗ್ತಾಳೆ ಸೌದಾಮಿನಿ. ಬಾ. ಮಣಿ, ನನ್ಗೆ ಗುರುದೇವ ಕಾಣ್ತಿದ್ದಾರೆ. ನನಗೂ ಕಾಣ್ತಿದ್ದಾರೆ. ಗುರುಜಿ, ನೀವಿನ್ನೂ ಬದುಕಿದ್ದೀರ? ಹೇಗೆ? ನೀವೇ ಹೇಳಿದ್ರಿ ಆ ಭೂತದ ಕೋಣೆಯಿಂದ ಯಾರು ಹೊರಗ್ ಬರಲ್ಲ ಅಂತ. ನೀವ್ ಯಾಕೆ ಬಂದ್ರಿ? ಅಂದ್ರೆ ನೀವ್ ಹೇಗ್ ಬಂದ್ರಿ ಗುರುಜಿ? ನಾವು ಆ ಕೋಣೆಗೆ ಪ್ರವೇಶ ಮಾಡಲೇ ಇರ್ಲಿಲ್ಲ. ನೀವ ಕೋಣೆಗೆ ಹೋಗೇ ಇಲ್ವಾ? ಗುರುಜಿ, ನೀವು ಮಹಾನರು, ಮಹಾಚತುರರು ಗುರುಜಿ. ನೀವು ಆ ಕೋಣೆಗೆ ಪ್ರವೇಶ ಮಾಡ್ದೇನೆ ರಾಮನಿಗೆ ಆ ಕೋಣೆಗೆ ಪ್ರವೇಶ ಮಾಡಿಸ್ಬಿಟ್ರಿ. ಆದ್ರೆ ಗುರುಜಿ, ಪಂಡಿತ ರಾಮಕೃಷ್ಣ ಏನಾಯ್ತು ಪಂಡಿತ ರಾಮಕೃಷ್ಣನಿಗೆ? ಅವ್ನು ಹೊರಗ್ ಬಂದ? ಬಂದ್ಬಿಟ್ರು ಗುರುಜಿ, ಹೊರಗ್ ಬಂದ್ಬಿಟ್ರು. ಮತ್ತೆ ಮಹಾರಾಜರು ಪಂಡಿತ ರಾಮಕೃಷ್ಣರಿಗೆ ಬಹಳ ದೊಡ್ಡ ಪುರಸ್ಕಾರ ನೀಡಲಿದ್ದಾರೆ. ಪುರಸ್ಕಾರ ಇಲ್ಲ ಗುರುಜಿ. ಎಲ್ಲಿಗ್ ಪ್ರಸ್ಥಾನ ಮಾಡ್ತಿದ್ರ? ನಿಲ್ಲಿ. ಅರೇ ಬಿಡಿ ಮೂರ್ಖರೇ, ನಮ್ಮನ್ ಬಿಡಿ. ಮಹಾರಾಜರು ಪಂಡಿತ ರಾಮಕೃಷ್ಣರಿಗೆ ಪುರಸ್ಕಾರ ನೀಡಿ ರಾಜಕೋಶವನ್ನು ಖಾಲಿ ಮಾಡಿಬಿಡ್ತಾರೆ. ನಾವು ಮಹಾರಾಜರನ್ನು ತಡೆಯಬೇಕು, ರಾಜಕೋಶವನ್ನು ಉಳಿಸಲೇಬೇಕು. ಬಿಟ್ರೋ. ಮಹಾರಾಜ, ಗುರುದೇವರು ಮರಳಲಿಲ್ಲ, ಪಂಡಿತ ರಾಮಕೃಷ್ಣರು ಕೂಡ. ಹೌದು. ನೀವೇನಾದ್ರೂ ಮಾಡಿ ಮಹಾಮಂತ್ರಿಗಳೇ. ಹಾ ಮಹಾರಾಜ, ನಾವು ಪ್ರತೀಕ್ಷೆ ಮಾಡುತ್ತೇವೆ. ಎಷ್ಟು ಪ್ರತೀಕ್ಷೆ ಮಾಡುತ್ತೀರಾ ಮಹಾಮಂತ್ರಿಗಳೇ? ನಮಗೆ ಚಿಂತೆಯಾಗುತ್ತಿದೆ. ಗುರುವರ್ಯ ಹಾಗೂ ರಾಮಕೃಷ್ಣ ಇಬ್ಬರು ಆ ಕೊಠಡಿಯಲ್ಲಿ. ತಿಳಿಯುತ್ತಿಲ್ಲ ನಮಗೇನು ಮಾಡಬೇಕೆಂದು. ಪಂಡಿತ ರಾಮಕೃಷ್ಣ ಇನ್ನೂ ಬರಲಿಲ್ವೇ? ನಾವಿಲ್ಲಿಂದ ಹೊರಡಬೇಕು. ಮಹಾರಾಜ ಪ್ರಣಾಮ. ಮಹಾರಾಜ ಪ್ರಣಾಮ. ನಾವು ನಿಮ್ಮನ್ನು ನೋಡಿ ಅತ್ಯಂತ ಪ್ರಸನ್ನರಾದೆವು. ಅದ್ಭುತ ಗುರುವರ್ಯ. ನಿಮ್ಮ ಬಲ, ನಿಮ್ಮ ಬುದ್ಧಿ ಹಾಗೂ ನಿಮ್ಮ ಸಾಹಸ ಮೂರೂ ಅದ್ಭುತವಾಗಿದೆ. ಇಲ್ಲ ಮಹಾರಾಜ, ಅದರಲ್ಲಂಥ ವಿಶೇಷವೇನೂ ಇಲ್ಲ. ಅಲ್ಲಿ ಅವಭೂತನೂ ಇಲ್ಲ ಮಹಾರಾಜ. ಹೌದು ಮಹಾರಾಜ, ನಾವು ಕೇವಲ ನಮ್ಮ ಬ್ರಹ್ಮಶಕ್ತಿಯನ್ನು ಪ್ರಯೋಗಿಸಿ ಮಾರ್ಗ ಹುಡುಕಿ ಬಂದ್ಬಿಟ್ವಿ. ಅದ್ಭುತ ಗುರುವರ್ಯ. ಈಗ ನೀವು ಪುನಃ ಅಲ್ಲಿಗೆ ಹೋಗಲು ತಯಾರಿ ಮಾಡಿಕೊಳ್ಳಿ. ಅಮ್ಮ, ಆದ್ರೆ ಯಾಕೆ? ಗುರುವರ್ಯ, ಪಂಡಿತ ರಾಮಕೃಷ್ಣರ ಪರಿವಾರ ಇನ್ನೂ ಅಲ್ಲೇ ಇದೆ. ಅವ್ರನ್ನ ಹೊರಗೆ ತರಬೇಕಲ್ವಾ? ಗುರುವರ್ಯ, ಬಹಳ ಸಮಯವಾಗಿದೆ. ಪಂಡಿತ ರಾಮಕೃಷ್ಣ ಮತ್ತು ಅವರ ಪರಿವಾರ ಇನ್ನು ಹೊರಗೆ ಬಂದಿಲ್ಲ. ನಮಗೆ ಚಿಂತೆಯಾಗುತ್ತಿದೆ, ನಮಗೆ ಪ್ರತೀತಿಯಾಗುತ್ತಿದೆ ಮತ್ತೆ ನೀವಲ್ಲಿಗೆ ಹೋಗಬೇಕೆಂದು. ಗುರುಜಿ, ಮತ್ತೆ ಸಿಗಾಕೊಂಡ್ರಿ. ಈಗ ಹೇಗ್ ಪಾರಾಗ್ತೀರ ಗುರುಜಿ? ಕಪಟಗಳೇ, ನೀವು ನಮ್ಮನ್ನ ಸಿಕ್ಕಾಕ್ಸಿದ್ರಿ. ಈಗ ನೋಡಿ ನಾವೇನ್ ಮಾಡ್ತೀವಂತ. ಗುರುವರ್ಯ, ಹೋಗ್ತೇವೆ ಮಹಾರಾಜ, ಖಂಡಿತ ಹೋಗ್ತೇವೆ. ತಮ್ಮ ಆದೇಶವನ್ನು ನಾವು ಧಿಕ್ಕರಿಸುವುದು ಎಂದಾದರೂ ಸಾಧ್ಯವೇ ಮಹಾರಾಜ? ಆದ್ರೆ ನಾವು ನಮ್ಮಿಬ್ಬರ ಶಿಷ್ಯರನ್ನು ಜೊತೆಲೆ ಕರೆದೊಯ್ತೇವೆ. ಆ ಮಂತ್ರಗಳ ಶಕ್ತಿಯ ಪ್ರಯೋಗ ಮಾಡಬೇಕಲ್ಲ ಮಹಾರಾಜ? ಅವಶ್ಯವಾಗಿ. ಅಪ್ಪಣೆ. ಗುರುಜಿ, ನಾವತ್ತು ಬರಲಿ ನಿಮ್ ಜೊತೆ. ನಾವು ನಿಮ್ಮ ಶಿಷ್ಯ ವೃತ್ತಿಯಿಂದ ಬಿಡ್ತಿದ್ದೀವಿ. ಆದ್ರೆ ನಾವು ಮಾತ್ರ ನಿಮ್ಮಿಬ್ಬರನ್ನಂತೂ ಬಿಡಲ್ಲ. ಹೊರಡ್ತೀವಿ ಮಹಾರಾಜ, ಬನ್ನಿ. ಗುರುಜಿ. ಮಹಾಮಂತ್ರಿಗಳೇ. ಮಹಾರಾಜ, ಇದಕ್ಕೆ ಹೇಳ್ತಾರೆ ಶೂರತೆ, ವೀರತೆ ಅಂತ. ಕಲೀರಿ, ಸ್ವಲ್ಪ ಪ್ರತೀಕ್ಷೆ ಮಾಡ್ಬೇಕಂತೆ. ಏನಾದ್ರೂ ಮಾಡಿ, ಇನ್ನೂ ಸಮಯ ಮೀರಿಲ್ಲ. ಇಲ್ಲ, ಮಹಾರಾಜರ ಆದೇಶವಿದು. ನಾವು ಧಿಕ್ಕರಿಸಲಾಗದು.
ಗುರುಜಿ ನಿಮ್ ಬಗ್ಗೆ ಯಾರು ಹೇಳ್ತಿದ್ದಾರೆ? ನೀವು ಹೋಗಿ ಮೃತ್ಯುನ ಬಾಯಿಗೆ ನಮ್ಮನ್ನ ಬಿಟ್ಬಿಡಿ ಗುರುಜಿ. ನೀವು ಸತ್ತೋಗ್ಬಿಟ್ರೆ ನಿಮ್ ಗುಣಗಾನ ಯಾರು ಮಾಡ್ತಾರೆ? ನನ್ ಮಾತಿನ ಅರ್ಥ ನಿಮ್ಮ ಮಹಾನತೆಯನ್ನ ರಕ್ಷಣೆ ಯಾರು ಮಾಡ್ತಾರೆ? ಗುರುಜಿ ಗುರುಜಿ ನಿಮ್ಮ ಕಾಳಧನದ ರಕ್ಷಣೆ ಯಾರು ಮಾಡ್ತಾರೆ ಗುರುಜಿ? ನೀವ್ ಹೇಳಿ ಗುರುಜಿ, ಸೌದಾಮಿನಿಯನ್ನ ಯಾರು ನೋಡ್ಕೋತಾರೆ? ನಮ್ಮ ಸೌದಾಮಿನಿಯನ್ನು ಯಾರು ನೋಡ್ಕೋತಾರೆ? ಹೌದಾ ಹೌದಾ? ಮೂರ್ಖರ ನಾವು? ನೀವ್ ಹೇಳದ್ಮೇಲೆ ಒಪ್ಕೋತೀವಿ ನಾವು. ನಾವು ನಿಮ್ಮನ್ ಜ್ಞಾನಿ ಅನ್ಕೊಂಡಿದೀವಿ, ನೀವು ಮೂರ್ಖರಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇಲ್ವಾ? ಇದು ಪ್ರಶ್ನೆ, ಟಿಪ್ಪಣಿ ಎಲ್ಲ. ನಡೀರಿ ಒಳಗೆ. ಗುರುಜಿ ಬೇಡ. ಗುರುಜಿ ದ್ವಾರ ತೆಗೀರಿ ಗುರುಜಿ. ಗುರುಜಿ ಈ ದ್ವಾರ ತೆಗೀರಿ ಗುರುಜಿ. ಗುರುಜಿ ನಿಮ್ ಶಕ್ತಿ ತೋರಿಸಿ, ಬೇಗ ಬನ್ನಿ. ಅರೆ ದಣಿ, ಈಗ್ಲೂ ಅಪಹಾಸ್ಯ ಮಾಡ್ಬೇಡ. ನಮ್ ಗುರುಜಿಗೆ ವಯಸ್ಸಾಗಿದೆ, ಅವರಲ್ಲಿ ಅಷ್ಟೊಂದು ಶಕ್ತಿ ಎಲ್ಲಿದೆ? ಹಾಸ್ಯ ಮಾಡ್ಬೇಡ. ನಮ್ಮಲ್ಲಿ ಶಕ್ತಿನೂ ಇದೆ, ಬುದ್ಧಿನೂ ಇದೆ. ನಿಮ್ಮ ಬುದ್ಧಿಯ ಪ್ರಯೋಗ ಮಾಡ್ರೋ ದಡ್ಡರೇ. ಈ ದ್ವಾರವನ್ನ ಒಳಗಿಂದ ತೆರೆಯುವ ಹಾಗಿದ್ರೆ ಪಂಡಿತ ರಾಮಕೃಷ್ಣ ಯಾವಾಗ್ಲೂ ಹೊರಗಡೆ ಬರ್ತಿದ್ದ. ಈಗ ಬೇರೆ ಮಾರ್ಗವನ್ನು ಹುಡುಕಬೇಕು. ಬನ್ನಿ, ನಮ್ಮ ಜೊತೆ ಬನ್ನಿ ಬನ್ನಿ. ನೋಡ್ದಾ, ಖಂಡಿತ ಇದು ಬೆಕ್ಕೆ. ಅದಕ್ಕೆ ಎಲ್ಲ ಇಲಿಗಳು ಓಡ್ ಹೋದ್ವು. ಅರೆ, ಇಲಿಗಳಿಂದ ನನ್ನನ್ನು ಕಾಪಾಡಿದಕ್ಕೆ ಧನ್ಯವಾದನೂ ತಗೊಳ್ದೆ ಓಡ್ ಹೋಯ್ತು ಬೆಕ್ಕು. ಎಲ್ಲಿವರೆಗೂ ಈ ಇಲಿ ಬೆಕ್ಕಿನ ಆಟ ಆಡ್ತೀಯ ರಾಮ? ಏನಾದ್ರೂ ಉಪಾಯ ಹುಡುಕು. ಇಲ್ಲಿದ್ರೆ ಕುಮಾರ, ವಾಸುದೇವ, ನೀನು ಮತ್ತೆ ನಿನ್ನ ಪರಿವಾರ ಯಾವತ್ತೂ ಇಲ್ಲಿಂದ ಹೊರಗೋಗಕ್ಕಾಗಲ್ಲ. ಮತ್ತೆ ನಾನು ಕೂಡ. ಸತ್ಯ ಹೇಳ್ದೆ ಬಂಧು, ಗೊತ್ತಿಲ್ಲ ಭಯದಿಂದ ಅವರ ಪರಿಸ್ಥಿತಿ ಏನಾಗಿದೆ ಅಂತ. ನನ್ನ ಬಗ್ಗೆನೂ ಚಿಂತೆ ಮಾಡ್ತಿರ್ತಾರೆ. ಖಂಡಿತವಾಗ್ಲೂ ನನ್ನನ್ನು ಹುಡುಕ್ತಿರ್ತಾರೆ, ಹಸಿವು ಬಾಯಾರಿಕೆಯಿಂದ ಪಾಪ. ಅಮ್ಮ, ಚೆನ್ನಾಗ್ ಅನ್ಸ್ತಿಲ್ಲ. ಯಾಕೆ? ನಿನ್ ಲಡ್ಡಲ್ಲಿ ಗೋಡಂಬಿ ಮುಂದಿಲ್ಲೇನ? ನಾನು ಇದ್ರದಲ್ಲ, ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಅವ್ರ ಬಗ್ಗೆ ಅಂದ್ರೆ ಯಾರು? ರಾಮ ಬಗ್ಗೆ. ನಾವಿಲ್ ಕುತ್ಕೊಂಡ್ ತಿಂತಿದೀವಿ, ಆದ್ರೆ ಅವ್ರ ಪಾಪ ಒಂಟಿಯಾಗಿ ನಮ್ಮನ್ನ ಹುಡುಕ್ತಿರ್ತಾರ. ನಾವ್ ಬಂದಿರೋದೇ ಅವನಿಂದಾಗ್ತಾನೆ. ನೀನ್ ಚಿಂತೆ ಮಾಡ್ಬೇಡ, ಸುಮ್ನೆ ತಿನ್ನು. ನಲ್ಲಿಲಿ ಎಲ್ಲ ಭೋಜನ ಗಾಲ ಮಾಡಾಯ್ತು. ಇವಾಗ ಲಾಮೂಲ್ ನೋಡ್ಕೋಣ. ಕುಡ್ದು ತಿಂದು ನಂಗ್ ಸುಸ್ತಾಗಿದೆ. ನಾನೀಗ ವಿಶ್ರಾಂತಿ ಪಡಿತೀನಿ. ಅಲ್ದೆ ಶಲ್ದ, ನಿನ್ ಪತಿ ಸಿಗ್ತಾನೆ ಇಲ್ಲ, ಮತ್ ನೀನ್ ವಿಶ್ರಮ ಮಾಡೋಣ ಅಂತೀಯ? ಶಬ್ದ ನಮ್ದು, ಆದ್ರೆ ಆಲಸ್ಯ ಅಮ್ಮಂದು. ಯಾಕೋ ನಮ್ಗೂ ನಿದ್ರೆ ಬರ್ತಿದೆ. ಅಲ್ಲೇ ಲಾಮ? ಹೇ, ನಾವ್ ರಾಮನ್ ಹುಡುಕ್ತಿವಿ, ಅವ್ನ್ ನಮ್ಮನ್ ಹುಡುಕ್ತಾನೆ. 10 ಜನ ಸೇರಿ ಒಂದೇ ಕೆಲ್ಸ ಮಾಡಿದ್ರೆ ಆ ಕೆಲ್ಸ ಹಾಳಾಗತ್ತೆ. ನಾನ್ ಹಿರಿಯಳು, ನನ್ ಮಾತ್ ಕೇಳಿ. ರಾಮನೇ ಹುಡುಕ್ಲಿ, ನಾವಿಲ್ಲಿ ವಿಶ್ರಾಂತಿ ಪಡೆಯೋಣ. ರಾಮ ನಮ್ಮನ್ನ ಹುಡುಕ್ತಾನೆ. ಅದ್ರಲ್ಲೂ ಉಳ್ಕೋ ಕೆಲ್ಸ ಮಹಾರಾಜ ಲಾಮ ಕೊಟ್ಟಿದ್ದಾರೆ. ಎಲ್ಲಿದ್ದಾರೆ ವಾಸುದೇವ? ಮೂಳೆ ಗುರುಜಿ, ಮೂಳೆ. ಅರೆ ಮೂರ್ಖರು, ಈ ಹಗ್ಗನ ಸರ್ಪ, ಈ ಒಣಗಿದ ಕೋಲನ್ನ ಮೂಳೆ ಅಂತ ಹೇಳಿ ನಮ್ಮನ್ನ ಭಯಭೀತ ಪಡಿಸ್ತಿದ್ದೀರಾ. ದೈವಿಕ ತಥಾಚಾರ್ಯರನ್ನು ಭಯಪಡಿಸ್ತಿದ್ದೀರಾ. ನಿಮಗೆ ಎಂಥ ದುಸ್ಸಾಹಸ! ಹೆದರಿಕೆ ಆಗೋದು ಬಿಡಿ. ಇಲ್ಲಿ ಕೇಳಿ, ಯಾವ ಕೆಲ್ಸಕ್ಕೆ ಬಂದಿದ್ದೀರೋ
ಆ ಕೆಲಸ ಮಾಡಿ ಧಣಿ, ನೀನ್ ಹೋಗು. ಪಂಡಿತ ರಾಮಕೃಷ್ಣ ಮತ್ತು ಅವರ ಪರಿವಾರವನ್ನು ಹುಡುಕಿ ಕರ್ಕೊಂಡ್ ಬಾ. ಹಾಗೂ ಮಣಿ, ನೀನು ಹೋಗಿ ರಾಜಕುಮಾರ ವಾಸುದೇವನ ಹುಡುಕಿ ಕರ್ಕೊಂಡ್ ಬಾ. ಮತ್ತೆ ನೀವು ಇಲ್ಲಿ ಕೂತ್ಕೊಂಡು ಸೊಳ್ಳೆ ಹೊಡಿತೀರಾ? ಅರೆ, ಭಯದಿಂದ ಅವರಾಗ್ಲೇ ಸತ್ತೋಗಿರ್ತಾರೆ ಈ ಕತ್ತಲು ಗುಹೆಯೊಳಗೆ. ಈ ನಮ್ಮ ಕೈಗಳಿಂದ ನೀವಿಬ್ಬರು ಸಾಯಬಾರದು ಅಂತಿದ್ದರೆ ಹೋಗಿ, ನಾನು ಹೇಳಿದ ಕೆಲಸವನ್ನ ಮಾಡಿ ಹೋಗಿ. ಇದೇನಿದು? ಕಿತ್ತೋಗಿರೋ ಈಟಿ? ಗುರುಜಿ, ಗುರುಜಿ, ಅಲ್ಲಿ ನೋಡಿ, ಸ್ವರ್ಣದ ರೀತಿ ಏನೋ ಹೊಳಿತಿದೆ. ಸ್ವರ್ಣ ಎಲ್ಲಿ? ಗುರುಜಿ, ಅಲ್ಲಿ ಬಹುಶಃ ಗುಪ್ತ ಸ್ವರ್ಣ ಭಂಡಾರವನ್ನು ಬಚ್ಚಿಟ್ಟಿರ್ಬೇಕು. ನೋಡೋಣ ಬನ್ನಿ ಗುರುಜಿ. ನನ್ನನಿವರು ಜಾದಗಾರನೆಂದುಕೊಂಡಿದ್ದಾರೆ. ಬೇಡಿಕೆಗಳ ಮೇಲೆ ಬೇಡಿಕೆ ಇಡುತ್ತಿದ್ದಾರೆ ನನಗೆ. ಹೇ ಭಗವಂತ, ಶೀಘ್ರವೇ ಪಂಡಿತ ರಾಮಕೃಷ್ಣ ಹಾಗೂ ಗುರುದೇವರ ಮಾಹಿತಿ ಸಿಕ್ಕರೆ ಸಾಕು. ಮಹಾರಾಜ, ಮಹಾರಾಜ, ಹೋಗಿ 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 ಶೀಘ್ರ. ಮಹಾರಾಜ, ಮಹಾರಾಜ, ಅದು ಮಹಾಮಂತ್ರಿಗಳೇ, ಸಮಾಚಾರವೇನು? ಪಂಡಿತ ರಾಮಕೃಷ್ಣ ಹಾಗೂ ಗುರುವರ್ಯರ ಬಗ್ಗೆ ಏನಾದ್ರೂ ತಿಳಿಯುತ್ತೆ? ಇಲ್ಲ ಮಹಾರಾಜ. ನಿಮಗೇನಾದ್ರೂ ಸೂಚನೆ ದೊರೆಯುತ್ತೆ ಮಹಾರಾಜ? ಇಲ್ಲ ಮಂತ್ರಿಗಳೇ, ತಿಳಿಯುತ್ತಿಲ್ಲ ಮಹಾರಾಜ. ಮಹಾರಾಜ, ಬಾಲಕ 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 ಎಲ್ಲಿ ಎಲ್ಲಿ? ಯಾವ ಬಾಲಕನೂ ಇಲ್ಲ ಮಹಾಮಂತ್ರಿಗಳೇ. ಮಹಾರಾಣಿಯವರು ನಿಮಗೆ ಬಾಲಕನ ರೀತಿ ಕಾಣುತ್ತಿರುವರೆ? ಇಲ್ಲ ಇಲ್ಲ ಮಹಾರಾಜ. ಮಹಾರಾಜ, ಹಿಂದೆ ಅವಶ್ಯವಾಗಿ ಒಬ್ಬ ಬಾಲಕ ಇದ್ದಾನೆ. ಬಾಲಕ 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 ಎಲ್ಲಿದ್ದಾನೆ ಮಂತ್ರಿಗಳೇ? ಯಾವ ಬಾಲಕನೂ ಇಲ್ಲ ಇಲ್ಲಿ, ಯಾರೂ ಇಲ್ಲ. ಮಂತ್ರಿವರಿಯ ಬಾಲಕನ ರೀತಿ ಯಾಕೆ ಮಾತಾಡ್ತಿದ್ದೀರಾ? ಇಲ್ಲಿ ಯಾವ ಬಾಲಕನೂ ಇಲ್ಲ. ಆ ಮಂತ್ರಿವರೇ, ಮಹಾರಾಜರು ಸರಿಯಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವ ಬಾಲಕನೂ ಇಲ್ಲ. ನಾವಂತೂ ದೊಡ್ಡದಾಗಿದ್ದೇವೆ. ಕುಮಾರ ವಾಸುದೇವ, ತಾವು ಮಹಾಮಂತ್ರಿಗಳೇ, ತಾವು ಇಲ್ಲಿ? ಇದರ ಅರ್ಥ ಭೂತದ ಬಾಗಿಲೊಳಗೆ ನೀವು ಹೋಗಿಯೇ ಇಲ್ಲ. ಎಷ್ಟು ಬಾರಿ ಹೇಳ್ದೆ, ನಾನಲ್ಲಿ ಹೋಗೇ ಇಲ್ಲ. ಗುಟ್ಟು ರಟ್ಟಾಯ್ತು. ಅರ್ಥಾತ್ ಆಚಾರ್ಯ ತತ್ತಾಚಾರ್ಯರು ಪಂಡಿತ ರಾಮಕೃಷ್ಣ ಮತ್ತವರ ಸಂಪೂರ್ಣ ಪರಿವಾರ ಆ ಅಲುಗಾಡುವ ಬಾಗಿಲ ಒಳಗೆ ಬಂದಿಯಾಗಿದ್ದಾರೆ. ಮಹಾಮಂತ್ರಿಗಳೇ, ಮಹಾರಾಜ, ನೀವ್ಯಾರಿಗಾಗಿ ಕಾರ್ಯ ಮಾಡುತ್ತೀರಿ? ಮಹಾರಾಜ, ವಿಜಯನಗರ ರಾಜ್ಯಕ್ಕಾಗಿ. ಅರ್ಥಾತ್ ಧರ್ಮಾಧಿಕಾರಿ ರಾಜರಾಜೇಶ್ವರ ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗಾಗಿ, ನಿಸ್ಸಂದೇಹವಾಗಿ. ಅದ್ಭುತ ಮಂತ್ರಿವರ್ಯ. ಮತ್ತೆ ಈ ವಿಷಯವನ್ನು ಯಾರಿಗೂ ತಿಳಿಸಬಾರದು. ಆಗಲಿ ಮಹಾರಾಜ, ಯಾರಿಗೂ ತಿಳಿಯುವುದಿಲ್ಲ. ಆದರೆ ನಮಗಂತೂ ತಿಳಿತಲ್ಲ ಮಹಾರಾಜ. ನಿಮ್ಮ ಆಶಯವೇನು? ಇದೇ ಮಹಾರಾಜ, ಎಲ್ಲರೂ ಆ ಕೋಣೆಯೊಳಗೆ ವ್ಯರ್ಥವಾಗಿ ಸಿಲುಕಿದ್ದಾರೆ. ಮಹಾರಾಜ, ನಾವೇನಾದರೂ ಮಾಡಲೇಬೇಕು ಮಹಾರಾಜ. ನಾವು ಅಲುಗಾಡುವ ದ್ವಾರದ ಒಳಗೆ ಪ್ರವೇಶ ಮಾಡಲೇಬೇಕು ಮಹಾರಾಜ. ನಾವು ಅಂದ್ರೆ ಕೇವಲ ನಾವು ಮಹಾರಾಜ. ಇದು ನಮ್ಮ ಸರದಿ. ಅದ್ಭುತ ಮಹಾಮಂತ್ರಿಗಳೇ, ನಮಗೆ ಪೂರ್ಣ ವಿಶ್ವಾಸವಿದೆ ನೀವು ಈ ಕಾರ್ಯವನ್ನು ಸಂಪನ್ನಗೊಳಿಸುವಿರೆಂದು. ಒಬ್ಬರೇ ಏನೋ ಇವರು ಕೂಡ ಮೊದ್ಲು ಪಂಡಿತ ರಾಮಕೃಷ್ಣ ಹೋದ್ರು, ಅವ್ರು ಸಿಗಾಕೊಂಡ್ರು. ಗುರುವರ್ಯ ಕೂಡ ಸಿಗಾಕೊಂಡಿದ್ದಾರೆ. ಈಗ ಇವರು ಹೋದರೆ ಇವರು ಸಿಗಾಕೋತಾರೆ. ಮತ್ತೆ ನೀವು ಹೋದ್ರೆ ನೀವು ಕೂಡ. ಇದೆಲ್ಲಕ್ಕಿಂತ ಎಲ್ಲರ ಜೊತೆ ಹೋಗಿ ಎಲ್ಲರೂ ಸಿಗಾಕೊಳ್ಳಿ. ಇವರ ಮಾತಿನ ಅರ್ಥ ಏನಂದ್ರೆ ನೀವೆಲ್ಲ ಹೋಗಿ, ಆದ್ರೆ ಸಿಕ್ಕಾಕೋಬೇಡಿ. ಇದೇ ತಾತ್ಪರ್ಯವಲ್ಲವೇ ಮಹಾರಾಣಿ ತಿರುಮಲಾಂಬ? ಇದೆ. ನಾವು ಈಗ್ಲೇ ಬರುತ್ತೇವೆ. ತೆಗೆದುಕೊಳ್ಳಿ ಮಹಾರಾಜ. ನೀವಿಬ್ರು ನಮ್ಮನ್ನ ಸಿಕ್ಕಾಕ್ಸ್ಬಿಟ್ರಿ. ಎಲ್ಲಿ ಸಿಕ್ಕಾಕೊಂಡೆ ರಾಮ? ಇಲ್ಲಂತೂ ಸುರಂಗಗಳ ಸರಮಾಲೆನೇ ಇದೆ. ಈಗ ಈ ಸುರಂಗಗಳಲ್ಲಿ ಒಂದ್ ಕಿಂಡಿ ಕೊರಿಲೇಬೇಕಾಗತ್ತೆ. ಆಗ್ಲೇ ಹೊರಗೆ ಹೋಗಕ್ ಮಾರ್ಗ ಸಿಗುತ್ತೆ. ಅನ್ಯಥಾ ನಾನು ಇಲ್ಲೇ ಅಲೀತಿರ್ಬೇಕಾಗತ್ತೆ.
ಇಲ್ಲಂತೂ ಮೊದಲೇ ಇಷ್ಟೊಂದು ಕಿಂಡಿಗಳಿವೆ. ರಾಮ, ಇಲ್ಲಿ ಇಷ್ಟೊಂದು ಕಿಂಡಿಗಳಿರುವಾಗ ನೀನ್ ಕೊರಿಯೋ ಕಿಂಡಿ ಕಾಣೋದೇ ಇಲ್ಲ. ಈಗ ಬೇರೆ ಎದೆ ಉಪಾಯ ಹುಡುಕ್ಬೇಕು. ಸರಿಯಾಗಿ ಹೇಳ್ದೆ. ಈಗ ಬೇರೆದೇ ಉಪಾಯ ಹುಡುಕ್ಬೇಕು. ಆದ್ರೆ ಇಲ್ಲಿ ಮೂಳೆಗಳನ್ನು ಬಿಟ್ರೆ ಬೇರೆ ಏನೂ ಕಾಣ್ತಾನೆ ಇಲ್ಲ. ಮೂಳೆಗಳು. ರಾಮ, ಸರಿಯಾಗಿದ್ಯಾ ತಾನೆ? ಸತ್ತವರ ಮೂಳೆಗಳನ್ನ ಕಂಡು ಆನಂದ ಪಡ್ತಾ ಇದ್ಯಾ? ಸುಮ್ನಿರು. ಸ್ವಲ್ಪ ಕಾಲೊತ್ತು. ಹಾ ಅಮ್ಮ, ಈ ಕಾಲೊತ್ತು. ಅರೆ, ಒತ್ತುತ್ತಾ ಇದ್ದೀನಲ್ಲಮ್ಮ. ಓ, ಕ್ಷಮಿಸ್ಬಿಡಿ, ಬೇರೆ ಕಾಲು ಒತ್ಬಿಟ್ಟೆ. ನಿಂಗೇನಾಯ್ತು? ಏನ್ ನೋಡ್ದೆ? ಭೂತ ನೋಡ್ದ? ರಾಕ್ಷಸಿ? ರಾಮನ್ ನೋಡ್ದ್ಯಾ? ಅಮ್ಮ, ರಾಮನ್ ನೋಡಿದ್ರೆ ಇವನೇನ್ ಹೆದರ್ತಾನ? ಏನ್ ನೋಡ್ದೆ ನೀನು? ಗಂಟೆಗಳು. ನಂದೊಂದ್ ಗಂಟೆ ಕಾಣಿಸ್ತಾ ಇಲ್ಲ. ಸುಮ್ನಿರು, ಮಲ್ಕೋ. ನಂದೊಂದ್ ಗಂಟೆ ಎಲ್ಲಿ ಹೊರಟೋಯ್ತು? ಈ ಸಂಭವವಿಲ್ಲ ಇದು. ಅಯ್ಯೋ ಭಗವಂತ. ಏನಾಯ್ತು ಗುರುಜಿ? ನೀವು ಕ್ಷೇಮ ತಾನೆ? ಅಯ್ಯೋ ಮೂರ್ಖರೇ, ಹೇಗೆ ತಾನೆ ಕ್ಷೇಮ? ನೀವಿಬ್ರು ನಮ್ಮೇಲೆ ಉರುಳ್ಕೊಂಡಿದ್ದೀರಾ? ಹೇಳಿ ಹೇಳಿ. ಅಯ್ಯೋ ಮೂರ್ಖರೇ, ಈ ಕಿತ್ತೋಗಿರೋ ಗಂಟೆ ನಿಮಗೆ ಸ್ವರ್ಣದ ಹಾಗೆ ಕಾಣ್ತಾ? ಅರೆ, ಚಿನ್ನದಿರ್ಲಿ ಬೆಳೆದು ಕೂಡ ಅಲ್ಲ, ಯಾವ ಉಪಯೋಗಕ್ಕೂ ಬರಲ್ಲ. ಇದು ಇತ್ತಾಳೆದು ಅನ್ಸುತ್ತೆ. ನಿಜವಾಗ್ಲೂ ಗುರುಜಿ, ಯಾವ ಉಪಯೋಗಕ್ಕೂ ಬರಲ್ಲ. ಏನ್ ಗುರುಜಿ ನೀವು ಒಂದ್ ಗಂಟೆಗೋಸ್ಕರ ನಮ್ಮನ್ನ ಸಿಕ್ಕಾಕ್ಸ್ಬಿಟ್ರಲ್ಲ. ನಾವ್ ಮಾಡಿದ್ವಾ? ನೀವೇ ಮಾಡಿ. ಮೂರ್ಖ ನನ್ನ ಮಕ್ಕಳ. ಎಂಥ ಸ್ಥಳ ಇದು? ಅರಮನೆ ಒಳಗಡೆ ಕಂದರ, ಅದರೊಳಗೆ ಗುಹೆ, ಹಾಗೂ ಗುಹೆ ಒಳಗೆ ಭಯಾನಕ ಸುರಂಗ. ಭಯಂಕರ ಸುರಂಗದೊಳಗೆ ಏನಾಯ್ತು? ರೇ, ಸುಮ್ಮನೆ ಯಾಕೆ ಆಗ್ಬಿಟ್ರೆ ಮೂರ್ಖರೇ? ಇದಕ್ಕಿದ್ದ ಹಾಗೆ ಮಾತು ಯಾಕೆ ನಿಂತೋಯ್ತು? ಹೇಗ್ ನಿಂತಿದ್ರ ಅಂದ್ರೆ ನೀವ್ ಯಾವ್ದೋ ಭೂತ ಕಂಡ ಹಾಗೆ, ನೀ ನರಭಕ್ಷಕ ಹುಲಿ ಕಂಡ ಹಾಗೆ. ನರಭಕ್ಷಕ ಹುಲಿ? ಅಯ್ಯೋ ಮೂರ್ಖರೇ, ಈ ಮುಚ್ಚಿದ ಗುಹೆಯೊಳಗೆ ಇಲಿಗಳೇ ಬರಲು ಸಾಧ್ಯವಿಲ್ಲ, ಇನ್ನು ಹುಲಿ ಹೇಗೆ ಬರುತ್ತೆ? ಗುರುಜಿ, ಈ ಹಾಳಾದ ನರಭಕ್ಷಕ ಹುಲಿ ತನ್ನ ಹೆಂಡಿನ ಜೊತೆ ಇಲ್ಲಿ ಬರೋ ಮೊದಲು ನಿಮ್ಮ ಪ್ರಿಯ ಶಿಷ್ಯರ ಜೊತೆ ಓಡ್ ಬನ್ನಿ. ಕರಾಳ ಗುಹೆಯಲ್ಲಿ ಈ ಹುಲಿಯೊಂದು ಈಗ ಕಡಿಮೆ ಇತ್ತು. ಮಹಾರಾಜ ನಮ್ಮನ್ನ ಇಲ್ಲಿಗೆ ಸಾಯೋದಕ್ಕೆ ಕಳಿಸಿದ್ದಾರೆ.